ಸವಾರರಿಗೆ ಮತ್ತೆ ಶಾಕ್ ಮೇಲೆ ಶಾಕ್ ನೀಡಿದೆ ಕೇಂದ್ರ. ಕೇವಲ 10 ದಿನದ ಅಂತರದಲ್ಲಿ 4ನೇ ಬಾರಿ ತೈಲ ದರ ಏರಿಕೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ₹2.9, ಡೀಸೆಲ್ ₹2.81 ಏರಿಕೆ ಮಾಡಲಾಗಿದೆ. ಕೇವಲ 2 ದಿನದ ಹಿಂದಷ್ಟೇ 95 ಪೈಸೆಯನ್ನ ತೈಲ ಕಂಪನಿಗಳು ಏರಿಸಿದ್ರು. ₹108.9 ಇದ್ದ ಪೆಟ್ರೋಲ್ ಇಂದು ₹110.99 ಏರಿಕೆ. ಅಂದ್ರೆ 100ರ ಗಡಿ ದಾಟ್ಬಿಟ್ಟಿದೆ. ₹95.99 ಇದ್ದ ಡೀಸೆಲ್ ದರ ಇಂದು ₹98.80 ಏರಿಕೆಯಾಗಿದೆ. 10 ದಿನದ ಅಂತರದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಇವತ್ತಿಂದ ಪೆಟ್ರೋಲ್ ಬೆಲೆ ₹2.9 ಏರಿಸಲಾಗಿದೆ. ಇತ್ತ ಡೀಸೆಲ್ ಅನ್ನ ಕೂಡ ₹2.81 ಏರಿಕೆ ಮಾಡಲಾಗಿದೆ. ಮೊನ್ನೆಯಷ್ಟೇ ಅಂದ್ರೆ 2 ದಿನದ ಹಿಂದಷ್ಟೇ 95 ಪೈಸೆಯನ್ನ ತೈಲ ಕಂಪನಿಗಳು ಜಾಸ್ತಿ ಮಾಡಿದ್ವು. ಇದೀಗ ಮತ್ತೆ ಬೆಲೆ ಏರಿಕೆ ಮಾಡಲಾಗಿದೆ. ₹108.9 ಇದ್ದ ಪೆಟ್ರೋಲ್ ಇವತ್ತು ₹110.99 ಜಾಸ್ತಿ ಆಗಿದೆ. 100 ಅನ್ನ ಕ್ರಾಸ್ ಮಾಡಿದೆ. ಆ ಮೂಲಕ ₹95.99 ಇದ್ದ ಡೀಸೆಲ್ ದರ ಇವತ್ತು ₹98.80 ಏರಿಕೆಯಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಕಳೆದ 10 ದಿನದಲ್ಲಿ 4ನೇ ಬಾರಿಗೆ ದರವನ್ನ ಏರಿಕೆ ಮಾಡಲಾಗಿದೆ. ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ವಿನಿತಾ, ಇದು ಇಡೀ ರಾಜ್ಯದ ಜನರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಇದು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಿರುವಂತಹ ಕಾರಣಕ್ಕಾಗಿ. ಯಾಕಂದ್ರೆ ಕಳೆದ 13 ದಿನಗಳಿಂದ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದರ ಏರಿಕೆ ಮಾಡ್ತಾನೆ ಇದ್ದಾರೆ. ಮೇ 15ನೇ ತಾರೀಕು ₹3 ಏರಿಕೆ ಮಾಡಿದಂತಹ ತೈಲ ಕಂಪನಿಗಳು ನಂತರದಲ್ಲಿ ಮೇ 19ನೇ ತಾರೀಕು ಕೂಡ ಮತ್ತೆ ಏರಿಕೆ ಮಾಡ್ತಾರೆ. ಈ ಮೇ 23ನೇ ತಾರೀಕು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಏರಿಕೆ ಮಾಡಿದ್ರು. ಇದೀಗ ಮತ್ತೆ ಅಂದ್ರೆ ಇವತ್ತು ₹2.03 ಕೂಡ ಪೆಟ್ರೋಲ್ ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲೋ ಒಂದ್ ಕಡೆ ರಾಜ್ಯದ ಜನರಿಗೆ ನುಂಗಲಾರದಂತಹ ತುತ್ತಾಗಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ರೀತಿಯ ಅಗತ್ಯ ವಸ್ತುಗಳು ಕೂಡ ಬೆಲೆ ಏರಿಕೆ ಆಗ್ತಿರುವಂತಹ ನಡುವೆ ಈ ಒಂದು ಪೆಟ್ರೋಲ್ ಹಾಗೂ ಡೀಸೆಲ್ ನ ದರ ಏನಿದೆ ಅದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ನಾವು ಮೇ 14ನೇ ತಾರೀಕು ಪೆಟ್ರೋಲ್ ನ ದರ ನೋಡ್ತಾ ಇದ್ರೆ ₹102 ಇತ್ತು. ಆದ್ರೆ ಈಗ ₹110 ಏರಿಕೆ ಆಗಿರುವಂತದ್ದು. ಅಂದ್ರೆ ಕಳೆದ 13 ದಿನಗಳ ಅಂತರದಲ್ಲಿ ಸರಿಸುಮಾರು ₹8 ಕೂಡ ಪೆಟ್ರೋಲ್ ನ ದರ ಏರಿಕೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದೆಲ್ಲೋ ಒಂದ್ ಕಡೆ ಜನರಿಗೆ ದೊಡ್ಡ ಬಿಸಿತುಪ್ಪವಾಗಿ ಮಾರ್ಪಾಡಾಗುವಂತಹ ಸಾಧ್ಯತೆ ಆಗಿರುವಂತದ್ದು. ಇವತ್ತಿನ ನಾವು ದರ ನೋಡಿದ್ರೆ ಇಂಡಿಯನ್ ಪೆಟ್ರೋಲ್ ಬಂಕ್ ನ ದರ ಏನಿದೆ ಅಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹110.93 ಇರುವಂತದ್ದು. ಜೊತೆಗೆ ಡೀಸೆಲ್ ನ ದರ ಏನಿದೆ ಅದು ₹98.80 ಏರಿಕೆ ಆಗಿದೆ. ಪೆಟ್ರೋಲ್ ಸರಿಸುಮಾರು ₹2.03 ಏರಿಕೆ ಆಗಿದೆ. ಅದೇ ರೀತಿಯಾಗಿ ಡೀಸೆಲ್ ಕೂಡ ಅಷ್ಟೇ ಸರಿಸಮಾನವಾಗಿ ಏರಿಕೆ ಆಗಿರುವಂತದ್ದು. ಮುಂದಿನ ದಿನದಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ತೈಲ ಕಂಪನಿಗಳು ಈ ಯುದ್ಧದ ಪರಿಣಾಮವಾಗಿ ದೊಡ್ಡ ಮಟ್ಟದ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ರು. ಆ ನಷ್ಟವನ್ನು ಸರಿದೂಗಿಸೋದಕ್ಕೆ ಬೆಲೆ ಏರಿಕೆ ಮಾಡೋದು ಅನಿವಾರ್ಯತೆ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಹಾಗಾಗಿ ಹಂತವಾಗಿ ಈ ಬೆಲೆ ಏರಿಕೆ ಮಾಡುವಂತಹ ಕೆಲಸನೂ ಕೂಡ ಮಾಡಿದ್ದಾರೆ. ಆರಂಭದಲ್ಲಿ ₹3 ಏರಿಕೆ ಮಾಡಿದಂತಹ ತೈಲ ಕಂಪನಿಗಳು ನಂತರ 2 ದಿನಗಳ ಕಾಲ ಪೈಸೆ ಲೆಕ್ಕದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಏರಿಕೆ ಮಾಡಿತ್ತು. ಆದ್ರೆ ಈಗ ಮತ್ತೆ ₹2 ಅಂದ್ರೆ ರೂಪಾಯಿ ಹಂತದಲ್ಲಿ ಏರಿಕೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ. ಇದರ ಇಂಪ್ಯಾಕ್ಟ್ ಏನಿದೆ ಅದು ಅಗತ್ಯ ವಸ್ತುಗಳ ಮೇಲೆ ಬೀಳುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಗೂಡ್ಸ್ ವಾಹನಗಳು ಕೂಡ ಅನಿವಾರ್ಯವಾಗಿ ತಮ್ಮ ಒಂದು ಬಾಡಿಗೆಯನ್ನು ಕೂಡ ಹೆಚ್ಚಳ ಮಾಡ್ತಾರೆ. ಒಂದೊಮ್ಮೆ ಏನಾದ್ರೂ ಈ ಗೂಡ್ಸ್ ವಾಹನಗಳ ಒಂದು ಬಾಡಿಗೆ ಹೆಚ್ಚಾದ್ರೆ ಆಗ ಅದರ ಎಫೆಕ್ಟ್ ಏನಿದೆ ಅಗತ್ಯ ವಸ್ತುಗಳ ಮೇಲೆ ಕೂಡ ಬೀಳುತ್ತೆ. ಅಕ್ಕಿ, ಎಣ್ಣೆ, ತರಕಾರಿ ಸೇರಿದಂತೆ ವಿವಿಧ ರೀತಿಯ ಎಲ್ಲಾ ಬಗೆಯ ವಸ್ತುಗಳ ದರ ಕೂಡ ಏರಿಕೆ ಆಗುವಂತ. ಹೀಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ₹2.03 ಏರಿಕೆ ಆಗಿರುವಂತದ್ದು. ವಿನಿತಾ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಮುತ್ತಪ್ಪ, ಈಗ ಬೆಲೆ ಏರಿಕೆ ಆಗೋದು ಫಿಕ್ಸು. ಹೀಗಿರ್ಬೇಕಾದ್ರೆ ಹಂತವಾಗಿ ಯಾಕೆ ಮಾಡ್ಬೇಕು, ಒಂದೇ ಸರಿ ಮಾಡ್ಬೋದಲ್ಲ ಅನ್ನೋದು ಸಾರ್ವಜನಿಕರ ಮಾತು. ವಿನುತಾ, ಇದು ಏಕಾಏಕಿ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ
ಸಾರ್ವಜನಿಕರ ಹಿತಾಸಕ್ತಿಯನ್ನು ಕೂಡ ನೋಡ್ಬೇಕಾಗತ್ತೆ. ಜೊತೆಗೆ ತೈಲ ಕಂಪನಿಗಳು ತಾವು ಏರಿಕೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಯೋಚನೆಯನ್ನ ಮಾಡಿ ಅದನ್ನ ಏರಿಕೆ ಮಾಡ್ಬೇಕಾಗತ್ತೆ. ಇದು ಪೈಸೆ ಲೆಕ್ಕದಲ್ಲಿ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ದಿನ ಕಲೆಕ್ಟ್ ಆಗುವಂತಹ ಕಾರಣಕ್ಕಾಗಿ ಏಕಾಏಕಿ ರೂಪಾಯಿ ಲೆಕ್ಕದಲ್ಲಿ ಮಾಡಿದ್ರೆ ಅದು ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಹಂತವಾಗಿ ಸಾರ್ವಜನಿಕರು ಕೂಡ ಏಕಾಏಕಿ ಇದಕ್ಕೆ ಎಫೆಕ್ಟ್ ಆಗಬಾರ್ದು. ಜೊತೆಗೆ ವಿಪಕ್ಷಗಳು ಕೂಡ ಇದನ್ನು ತುಂಬಾ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸುವಂತಹ ಕಾರಣಕ್ಕಾಗಿ ಒಂದೊಮ್ಮೆ ಏಕಾಏಕಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿಯುವಂತಹ ಸಾಧ್ಯತೆ ಇದೆ. ವಿಪಕ್ಷಗಳು ಕೂಡ ಹೋರಾಟ ಮಾಡುವಂತಹ ಸಾಧ್ಯ ಇರುವಂತಹ ಕಾರಣಕ್ಕಾಗಿ ತೈಲ ಕಂಪನಿಗಳು ಕೂಡ ಯಾರಿಗೂ ಹೊರೆ ಆಗದಂತೆ ಹೊರೆ ಮಾಡ್ತಿಲ್ಲ ಅನ್ನೋ ಹಾಗೆ ಸೂಕ್ಷ್ಮವಾಗಿ ಇದನ್ನು ಏರಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗತ್ತೆ, ಆಗ್ಲೂ ಕೂಡ ಜನ ಇದನ್ನ ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ತೈಲ ಕಂಪನಿಗಳು ತನ್ನ ಮೇಲೆ ಆಗ್ತಿರುವಂತಹ ಹೊರೆಯನ್ನ ಸಾರ್ವಜನಿಕರ ಮೇಲೆ ಅದನ್ನ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾವೆ ವಿಂತ. ಮುತ್ತಪ್ಪ, ಈಗ ಪ್ರಧಾನಿ ಅವರು ಹೇಳಿದ್ರು ಎಲ್ಲವನ್ನ ಮಿತವಾಗಿ ಬಳಸಬೇಕು ಅಂತ. ಅದರ ಮುಂದುವರೆದ ಭಾಗವಾಗಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಇದು ಮುಂದೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ? ಅವಿಂತ ನೋ ಡೌಟ್. ಅಲ್ಲಿ ಪ್ರಧಾನಮಂತ್ರಿಗಳು ತಮ್ಮ ಒಂದು ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಜನ ಈ ಒಂದು ಸಮಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಅತ್ಯಂತ ಮಿತವಾಗಿ ಬಳಕೆ ಮಾಡಬೇಕು, ಸಾರ್ವಜನಿಕ ವಾಹನಗಳನ್ನ ಅತಿ ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ರು. ಅದರ ಭಾಗವಾಗಿ ಕೂಡ ಈಗ ನಾವು ನೋಡ್ತಾ ಇದ್ದೀವಿ, ಕಳೆದ 13 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗೋದ್ರಲ್ಲಿ ನೋ ಡೌಟ್. ಅವರು ಆ ಏರಿಕೆ ಆಗೇ ಆಗತ್ತೆ. ಜನರು ಎಲ್ಲಿವರೆಗೂ ಸಾರ್ವಜನಿಕ ವಾಹನಗಳನ್ನ ಬಳಕೆ ಮಾಡೋದಿಲ್ವೋ, ಎಲ್ಲಿವರೆಗೂ ತಮ್ಮ ಪ್ರೈವೇಟ್ ವಾಹನಗಳನ್ನ ಕೊಂಚ ಮಟ್ಟಿಗೆ ತಗ್ಗಿಸೋದಿಲ್ವೋ ಅಲ್ಲಿವರೆಗೂ ಕೂಡ ಜನರಿಗೆ ಇದು ಹೊಡೆತ ಬೀಳ್ತಾನೆ ಇರುತ್ತೆ. ಜನರು ಊಹೆ ಮಾಡದಷ್ಟು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗಬಹುದು ಅಂತ ಹೇಳಿ ಕೆಲವೊಂದಿಷ್ಟು ತಜ್ಞರು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಚಿನ್ನದ ಬೆಲೆ ಕೂಡ ನಾವು ನೋಡ್ತಾ ಇದ್ದೀವಿ, ಅದು ಕೂಡ ಗಗನಕ್ಕೆ ಏರ್ತಾ ಇದೆ. ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಇದೆ, ಅದು ಕೂಡ ಗಗನಕ್ಕೆ ಏರ್ತಾ ಇದೆ. ಮುಂದಿನ 2-3 ದಿನಗಳಲ್ಲಿ ಮತ್ತಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಯುದ್ಧ ಮುಕ್ತಾಯವಾಗಿ ಎಲ್ಲವೂ ಕೂಡ ಸರಿ ಹೋಗುವವರೆಗೂ ಕೂಡ ತೈಲ ಕಂಪನಿಗಳು ತನ್ನ ಮೇಲೆ ಆಗ್ತಿರುವಂತಹ ಎಲ್ಲಾ ಭಾರವನ್ನು ಕೂಡ ಸಾರ್ವಜನಿಕರ ಮೇಲೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಿದೆ ಅಂತ. ಮುತ್ತಪ್ಪ, ಈಗ ಸಾರ್ವಜನಿಕರು ಕಳೆದ 10 ದಿನದಲ್ಲಿ ಏನ್ ಬೆಲೆ ಏರಿಕೆ ಆಗ್ತಾ ಇದೆ ಇದಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಡೋ ಸಂಬಳ ಕೊಡ್ತಾ ಇಲ್ಲ, ಆದ್ರೆ ಇರೋ ಬೆಲೆ ಎಲ್ಲ ಗಗನಕ್ಕೇರ್ತಾ ಇದೆ. ನಾವು ಹೇಗ್ ಬದುಕೋದು ಅನ್ನೋ ಪ್ರಶ್ನೆ ಈಗಾಗ್ಲೇ ಮೂಡಿದೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನೂ ಹದಗೆಡ್ಬೋದಲ್ವಾ ಹಾಗಿದ್ರೆ? ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಇಲ್ಲ ಅಂತ. ಯಾಕಂದ್ರೆ ಕೆಲವೊಂದಿಷ್ಟು ಕಂಪನಿಗಳು ಈಗಾಗಲೇ ಲೇ ಆಫ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇನ್ನೂ ಕೆಲವೊಂದಿಷ್ಟು ಕಂಪನಿಗಳು ಕೂಡ ಆಯಾ ಕಾರ್ಮಿಕರ ಮೇಲೆ ಇರುವಂತಹ ವೇತನದಲ್ಲೂ ಕೂಡ ಕಡಿತ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಈಗ ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತಿರುವಂತಹ ಕಾರಣಕ್ಕಾಗಿ ಕಾರ್ಮಿಕರಿಗೆ ಬರುವಂತಹ ಸಂಬಳಕ್ಕೂ ಜೊತೆಗೆ ತಾವು ನಡೆಸಿರುವಂತಹ ಜೀವನದ ಒಂದು ವೆಚ್ಚಕ್ಕೂ ಕೂಡ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇರುವಂತಹ ಕಾರಣಕ್ಕಾಗಲೇ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ನೀಡ್ತಿರುವಂತಹ ವೇತನದ ಕನಿಷ್ಠ ವೇತನವನ್ನ 60% ಕೂಡ ಏರಿಕೆ ಮಾಡುವಂತಹ ಆದೇಶ ಕೂಡ ಮಾಡಿದೆ. ಅದು ಜಾರಿಗೆ ಬರಬೇಕಾಗತ್ತೆ. ಆದ್ರೆ ವೇತನ ಹೆಚ್ಚಾದ್ರೂ ಕೂಡ ಅಗತ್ಯ ವಸ್ತುಗಳ ದರ ಏನಿದೆ ಅದು ದುಪ್ಪಟ್ಟಾಗಿ ಹೆಚ್ಚಳ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರವನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ 13 ದಿನಗಳಲ್ಲಿ 4ನೇ ಬಾರಿ ಏರಿಕೆ ಆಗಿರುವಂತದ್ದು. ಮುಂದಿನ 10 ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗಬಹುದು ಅನ್ನೋದು ಕೂಡ ನಿರೀಕ್ಷೆ ಕೂಡ ಮಾಡೋಕೆ ಆಗ್ತಾ ಇಲ್ಲ. ಹೀಗಾಗಿ ಜನರು ಬಳಕೆ ಮಾಡ್ತಿರುವಂತಹ ವಸ್ತುಗಳಿಗೂ ತಾವು ತೆಗೆದುಕೊಳ್ಳುವಂತಹ ಸ್ಯಾಲರಿಗೂ ತುಂಬಾ ವ್ಯತ್ಯಾಸ ಇದೆ. ಕೇಂದ್ರ ಸರ್ಕಾರ ಇದನ್ನ ನೋಡ್ಕೊಂಡೆ ಈ ದರ ಏರಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದೆ ಅಂತ. ಮುತ್ತಪ್ಪ, ಈಗ ಮೇ 15ಕ್ಕೆ ಬೆಲೆ ಏರಿಕೆ ಆಯ್ತು, ಅದಾದ್ಮೇಲೆ 2 ದಿನ ಬಿಟ್ಟು ಮೇ 19ಕ್ಕೆ ಈಗ ಮೊನ್ನೆ ಅಷ್ಟೇ 2 ದಿನದ ಹಿಂದಷ್ಟೇ ಆಗಿತ್ತು. ಇವತ್ತು ಬೆಲೆ ಏರಿಕೆ ಆಗಿದೆ. ಇನ್ನೆರಡು ದಿನ ಬಿಟ್ಟು ಮತ್ತೆ ಬೆಲೆ ಏರಿಕೆ ಆಗೋ ಚಾನ್ಸಸ್ ಸಾಕಷ್ಟಿದೆ ಹಾಗಾದ್ರೆ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.